ಸಿಂಧನೂರಿನಲ್ಲಿ ಕಾಮುಕ ಶಿಕ್ಷಕ ಸಸ್ಪೆಂಡ್ ಆದ. ಶಿಕ್ಷಕನ ಬಗ್ಗೆ ಮತ್ತಷ್ಟು ವಿಚಾರ ಈಗ ಹೊರಗೆ ಬರ್ತಾ ಇದೆ. ಒಂಟಿ ಮಹಿಳೆಯರನ್ನ ಪುಸಲಾಯಿಸಿದ ಆರೋಪ ಆತನ ಮೇಲೆ. ಬ್ರೇಕಿಂಗ್ ನ್ಯೂಸ್. ಒಂಟಿ ಮಹಿಳೆಯರನ್ನ ಪುಸಲಾಯಿಸ್ತಾನೆ, ಆ ಮೂಲಕ ದೈಹಿಕ ಸಂಪರ್ಕ ಬೆಳೆಸ್ತಾನೆ ಅನ್ನೋ ಆರೋಪ. ಬ್ಯೂಟಿ ಪಾರ್ಲರ್ ನಡೆಸುತ್ತಿದ್ದ ಮಹಿಳೆ ಮೇಲೆ ದೌರ್ಜನ್ಯದ ಆರೋಪ. ಹೈಸ್ಕೂಲ್ ಶಿಕ್ಷಕ ಮೊಹಮ್ಮದ್ ಅಜರುದ್ದೀನ್ ಮೇಲೆ ಕೇಳಿಬರ್ತಿರುವಂಥ ಆರೋಪ ಇದು. ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕ ಆತ. ವಿದ್ಯಾರ್ಥಿನಿಯ ತಾಯಿ ಮೇಲೆ ಲೈಂಗಿಕ ದೌರ್ಜನ್ಯ. ಶಿಕ್ಷಕನ ಕೃತ್ಯಕ್ಕೆ ಗ್ರಾಮಸ್ಥರು ಕೆಂಡಾಮಂಡರಾಗ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತೀನಿ ಅಂತ ಆಮಿಷ ಹೊಡ್ಬಿಟ್ಟು 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಮೋಸ ಮಾಡಿದ್ರು ಆರೋಪ. ಓಹೋ, ಸಕಲಕಲಾ ವಲ್ಲಭ ಈ ಥರದಲ್ಲ ಅವನು. ಕೊಪ್ಪಳದ ಕಾರಟಗಿಯಲ್ಲಿ ದಾಖಲಾಗಿದೆ ದೂರು. ನೊಂದ ಮಹಿಳೆಯಿಂದ ಕೊಪ್ಪಳದ ಕಾರಟಗಿಯಲ್ಲಿ ದಾಖಲಾಗಿದೆ ದೂರು. ಸ್ಕಾಲರ್ಶಿಪ್ ಕೊಡಿಸೋದಾಗಿ ಆಮಿಷ ಒಡ್ಡಿ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡ ಆರೋಪ. ಪದೇ ಪದೇ ಮಹಿಳೆಯನ್ನು ಮನೆ ಕರೆಸ್ಕೊತಿದ್ದ ಆರೋಪ. ಬರಲ್ಲ ಅಂದಾಗ ಮಹಿಳೆ ಮೇಲೆ ಹಲ್ಲೆ ಮಾಡಿಸಿರೋ ಆರೋಪ. ಇದೇ ರೀತಿ ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಅನ್ನೋ ಆರೋಪ. SDMC ವರದಿ ಬೆನ್ನಲ್ಲೇ ಕಕ್ಕಾಬಿಕ್ಕಿಯಾಗಿದ್ದಾನೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು. ಶಿಕ್ಷಕ ಈಗಾಗಲೇ ಸಸ್ಪೆಂಡ್ ಆಗಿದ್ದಾನೆ. ಸರ್ ನೋಡೋಣ, ಇವನೇ ಬಾಬಾ ಏನು ಸ್ಟೈಲಾಗಿ. ಆದರೆ ಆತ ಮಾಡಿರೋದೆಲ್ಲ ಭಯಂಕರ. ಆ ಭಾಗದಲ್ಲಿ ತುಂಬ ದೃಶ್ಯ ತೋರ್ಸೋಕ್ಕೆ ಆಗಲ್ಲ ನಾವು. ಯು ಕ್ಯಾನ್ ಇಮ್ಯಾಜಿನ್ ಅವನು ಏನೆಲ್ಲ ಮಾಡಿರ್ಬೋದು ಅಂತ. ಮತ್ತಷ್ಟು ಮಾಹಿತಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ವಿಶ್ವನಾಥ್. ವೆರಿ ಗುಡ್ ಆಫ್ಟರ್ನೂನ್ ಹರೀಶ್. ನಾನಾಗಲೇ ಮೆನ್ಷನ್ ಮಾಡಿದೆ, ತೋರ್ಸಕ್ಕಾಗಲ್ಲ ಆ ಥರದ್ದೆಲ್ಲ ಮಾಡ್ಬಿಟ್ಟವನು ಇವನು ಅಂತ. ಅಂದರೆ ಏನು ಇವನ್ ಕತೆ? ಯಾರು ಇದುವರೆಗೆ ಕೇಳೋರ್ಗಿಲ್ವಾ ಅನ್ನ? ಹರೀಶ್, ರಾಯಚೂರು ಜಿಲ್ಲೆಯಲ್ಲಿ ಇಂಥದ್ದೊಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಸಾಕಷ್ಟು ಬಾರಿ ಈ ತರದ ವಿಚಾರಗಳಲ್ಲಿ ಈತ ಆಗಲೇ ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿರ್ತಾನೆ. ಆದ್ರೆ ಈತನ ಒಂದು ಉಪಟಳವನ್ನ ಸಾಕಷ್ಟು ಬಾರಿ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ಬಿಕಾಸ್ ಆಫ್ ಈತನ ಹಿಂದೆ ಒಂದು ಸಮುದಾಯ ನಿಂತಿರ್ತದೆ ಅಂತಕ್ಕಂಥದ್ದನ್ನ ಸ್ವತಃ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಗ್ರಾಮದಲ್ಲಿರ್ತಕ್ಕಂತಹ ಆ ಒಂದು ತನ್ನ ಸಮುದಾಯದ ಒಂದು ಜನರನ್ನ ಬಳಕೆ ಮಾಡಿಕೊಂಡು ಈತ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗ್ತಿದ್ದ ಅಂತಕ್ಕಂಥ ಮಾಹಿತಿಯನ್ನ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶರಣಪ್ಪ ಕೊಟ್ಟಿರ್ತಕ್ಕಂಥದ್ದು. ಈಗ ಆ ವಿದ್ಯಾರ್ಥಿನಿ ಏನು ಅಂಗವಿಕಲ ಆಗಿರ್ತಕ್ಕಂಥ ವಿದ್ಯಾರ್ಥಿ ಏನಿದ್ದಾನೆ, ಆತನ ಸ್ಕಾಲರ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಆ ಸ್ಕಾಲರ್ಶಿಪ್ ಬರ್ತದೆ, ಅದನ್ನ ನಾನು ಕೊಡಿಸ್ತೀನಿ ಅಂತಕ್ಕಂಥ ವಿಚಾರವನ್ನ ಈತ ಶಾಲೆಗೆ ಬಂದಂತಹ ಮಹಿಳೆಯ ಜೊತೆ ಹೇಳ್ತಾನೆ. ಆ ರೀತಿಯಾಗಿ ಹೇಳಿ ಆಕೆಯನ್ನ ಪುಸಲಾಯಿಸಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿ ಆ ಒಂದು ವಿಡಿಯೋಗಳನ್ನ ಇವತ್ತು ವೈರಲ್ ಮಾಡಿರ್ತಕ್ಕಂಥದ್ದು. ಇಡೀ ಗ್ರಾಮಸ್ಥರ ಕೆಂಗಣ್ಣಿಗೆ ಇದು ಗುರಿಯಾಗಿರ್ತಕ್ಕಂಥದ್ದು. ಈಗಾಗಲೇ ಗ್ರಾಮದ ಜನ ಶಾಲೆಗೆ ಗೇಟನ್ನ ಮುಚ್ಚಿ ಆಕ್ರೋಶವನ್ನ ಹೊರಹಾಕಿರ್ತಾರೆ. ಶಾಲೆಗೆ ಶಿಕ್ಷಣಾಧಿಕಾರಿಗಳು ಕೂಡಲೇ ಆಗಮಿಸಬೇಕು. DC ಅವರೇ ಸ್ವತಃ ಬಂದು ಈತ ಇಡೀ ಭಾರತದಲ್ಲಿ, ಕೇವಲ ನಮ್ಮ ಊರಲ್ಲ, ನಮ್ಮ ರಾಜ್ಯ ಅಲ್ಲ, ಇಡೀ ಭಾರತದಲ್ಲಿ ಯಾವ ಸರ್ಕಾರಿ ಶಾಲೆಗಳಾಗಿರ್ಲಿ ಖಾಸಗಿ ಶಾಲೆ ಆಗಿರ್ಲಿ ಅಲ್ಲಿ ಈತ ಪಾಠ ಮಾಡೋದಕ್ಕೆ ನಾಲಾಯಕಿರ್ತಕ್ಕಂಥವನು. ಇಂಥವನನ್ನ ಯಾವುದೇ ಕಾರಣಕ್ಕೂ ಕೂಡ ಶಾಲೆಗೆ ಇನ್ನೊಮ್ಮೆ ಪಾಠ ಮಾಡೋದಕ್ಕೆ ಬಿಡಬಾರ್ದು. ಹಾಗಾಗಿ ಡಿಸ್ಮಿಸ್ ಮಾಡ್ಬೇಕು, ಇದನ್ನ ವಜಾಗೊಳಿಸಬೇಕು ಅಂತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸಾಕಷ್ಟು ಈ ಶಾಲೆಯಲ್ಲಿರ್ತಕ್ಕಂತಹ ಮಕ್ಕಳು ಕೂಡ, ಹೆಣ್ಣು ಮಕ್ಕಳು ಈ ಶಾಲೆ ಈತನ ಉಪಟಳಕ್ಕೆ ಬೇಸತ್ತು ಇಲ್ಲಿಂದ TCಯನ್ನ ತೆಗೆದು ಹೋಗಿರ್ತಕ್ಕಂಥ ಪ್ರಕರಣ ಕೂಡ ನ್ಯೂಸ್ 18 ತಂಡ ಇಲ್ಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ತಿಳಿದು ಬಂದಿರತಕ್ಕಂಥದ್ದು ಹರೀಶ್. ಹಾಗಾಗಿ ಒಬ್ಬ ಶಿಕ್ಷಣ ಕ್ಷೇತ್ರ ಏನಿದೆ ಇಲ್ಲಿ, ಅಲ್ಲಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಹೊಂದಿರತಕ್ಕಂಥ ಈ ಶಿಕ್ಷಣ ಕ್ಷೇತ್ರದಲ್ಲಿ ಪಾಠ ಮಾಡಬೇಕು ಅಂತ ಬಂದಂತ ಶಿಕ್ಷಕರಿಗೆ ತಮ್ಮದೇ ಆದಂತಹ ಒಂದಿಷ್ಟು ವಿಶಿಷ್ಟ ಗುಣಗಳು ಇರಬೇಕಾಗುತ್ತೆ. ಆದ್ರೆ ಈ ಎಲ್ಲ ಗುಣಗಳನ್ನ ಈ ಶಿಕ್ಷಕ ಏನಿದೆ ನೀನು ಶಿಕ್ಷಕ ಅನ್ನೋದಕ್ಕೂ ಕೂಡ ಒಂದು ರೀತಿಯಲ್ಲಿ ನಮಗೆ ಬೇಸರ ಆಗುತ್ತೆ. ಅಂತಹ ಒಂದು ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಸಸ್ಪೆಂಡ್ ಅಷ್ಟೇನಾ, ಬೇರೆ ಏನು ಇಲ್ವಾ ಕೇಸಿಗ? ಈಗ ನಾವು ಬಂದು ಅದನ್ನೇ ಪ್ರಶ್ನೆ ಮಾಡಿದೀವಿ. ಕೇವಲ ಈತನನ್ನ ಸಸ್ಪೆಂಡ್ ಮಾಡಿ ಮತ್ತೆ 6 ತಿಂಗಳು 3 ತಿಂಗಳಲ್ಲಿ ಮತ್ತೆ ರಿವರ್ಕ್ ಮಾಡಿ ಇನ್ನೊಂದು ಶಾಲೆಗೆ ಹಾಕಿದ್ರೆ ಅಲ್ಲಿರ್ತಕ್ಕಂಥ ಮಕ್ಕಳು ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಇಲ್ಲಿ ಶಿಕ್ಷಣ ಸಂಯೋಜನಾಧಿಕಾರಿ ಅಂತ ಭೇಟಿ ಕೊಟ್ಟಿದ್ದಾರೆ. ಅವರನ್ನ ನಾವು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಾವು ಇವತ್ತೇನು ಇಲ್ಲಿರ್ತಕ್ಕಂಥ ಗ್ರಾಮಸ್ಥರದ್ದು ಮತ್ತೆ SDMC ಅವರದ್ದು ಮಕ್ಕಳ ಒಂದು ವರದಿಯನ್ನು ತಗೊಂಡು ನಾವು ಮೇಲಿನ ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತೀವಿ. ಆದ್ರೆ ಈ ಸದ್ಯಕ್ಕೆ ಅಮಾನತು ಅಂತ ಶಿಫಾರಸು ಮಾಡಿದೀವಿ. ನೀವು ಹೇಳಿದ ಹಾಗೆ ನಾವು ವಜಾಗೊಳಿಸೋದಕ್ಕೂ ಕೂಡ ಶಿಫಾರಸು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಹೇಳಿಕೆ ಕೇವಲ ಹೇಳಿಕೆ ಆಗಬಾರದು ಹರೀಶ್. ಯಾಕಂತ ಕೇಳಿದ್ರೆ ಈತನ ಉಪಟಳ ಏನಿದೆಯಲ್ಲ ಕೇವಲ ಗ್ರಾಮದಲ್ಲಿ
ಗ್ರಾಮದಲ್ಲಿರ್ತಕ್ಕಂತಹ ಒಂದು 20ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರ ಮೇಲೆ ಈ ರೀತಿಯಾದ ದೌರ್ಜನ್ಯ ಎಸಗಿದಾನೆ ಅಂತಕ್ಕಂಥದ್ದು ಗ್ರಾಮಸ್ಥರು ಹೇಳ್ತಕ್ಕಂಥದ್ದು. ಯಾವ ಮಹಿಳೆಯರು ಕೂಡ ಇದ್ರ ಬಹಿರಂಗವಾಗಿ ಹೇಳ್ಕೊಳ್ಳೋಕೆ ಸಿದ್ಧರಿಲ್ಲ. ಆದ್ರೆ ಈ ವಿಡಿಯೋ ವೈರಲ್ ಆದಂತ ಹಿನ್ನೆಲೆಯಲ್ಲಿ ಈತನ ಈ ಒಂದು ಕಾಮ ಕೃತ್ಯ ಬಯಲಿಗೆ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಮಕ್ಕಳನ್ನು ಕೂಡ ನೀವು ನೋಡಬಹುದು, ಟ್ಯೂಷನ್ಗೆ ಬಂದಿರತಕ್ಕಂತಹ ಮಕ್ಕಳ ಜೊತೆನೂ ಕೂಡ ಈತ ಯಾವ ರೀತಿಯಾಗಿ ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ ಅಂತಕ್ಕಂಥದ್ದನ್ನ ದೃಶ್ಯದಲ್ಲಿ ನೋಡಬಹುದು. ಆದ್ರೆ ದೃಶ್ಯವನ್ನು ತೋರಿಸೋದಕ್ಕಾಗೋದಿಲ್ಲ, ಆ ರೀತಿ ನಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಗ್ರಾಮಸ್ಥರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಆತ ಶಾಲೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ಆತನನ್ನ ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಅವರು ಸಿಟ್ಟನ್ನು ವ್ಯಕ್ತಪಡಿಸ್ತಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ವಿಶ್ವನಾಥ್ ಹುಗಾರ್.